ವಿಧಾನಸಭೆ ಬರ್ತಾ ಇದೆ, ಚರ್ಚೆ ಮಾಡಿ ಬಿಲ್ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಅಂಶ ಒಳ್ಳೆ. ಅದು ಅವರು ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಹತ್ತಿರದಲ್ಲೇ ಅಧಿವೇಶನ ಬರ್ತಾ ಇದೆ, 3ನೇ ತಾರೀಕು ಅಧಿವೇಶನ ಮಾಡಬೇಕು ಅಂತ ಹೇಳಿ ನಾವೇನು ಅಂದ್ಕೊಂಡಿದೀವಿ. ಅಷ್ಟರೊಳಗೆ ತರ್ಬೋದು ಅಂತ. ನಮಗೇನಿತ್ತು ಅಂದ್ರೆ ತಮಗೂ ಗೊತ್ತಿದ್ದಾಗೆ ಪ್ರತಿನಿತ್ಯ ಒಂದ್ ಕಡೆ ಮರ್ಡರ್ಗಳು, ಆಮೇಲೆ ಇದು ಏನೋ ಆತ್ಮಹತ್ಯೆಗಳು, ಇವೆಲ್ಲ ಕಿರುಕುಳಗಳು, ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ಮಾಡಿದ್ದು. ರಾಜ್ಯಪಾಲರು ಈ ಹಿಂದಿನ ಕೂಡ ಒಂದ್ 2-3 ಬಿಲ್ ವಾಪಸ್ ಕಳಿಸಿದ್ರು. ರಾಜ್ಯಪಾಲರು ನಡೆ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ ಸರ್? ಅಲ್ಲ, ಅವ್ರು ಕ್ಲಾರಿಫಿಕೇಶನ್ಸ್ ಕೇಳಿದ್ರು. ರಿಜೆಕ್ಟ್ ಮಾಡಿದ್ರೆ ಅದ್ ಮಾತು ಬೇರೆ, ಟೋಟಲಿ ರಿಜೆಕ್ಟ್ ಮಾಡಿದ್ರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ. ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಕ್ಲಾರಿಫಿಕೇಶನ್ಸ್ ಕೊಡ್ತೀವಿ. ಸರ್ಕಾರದ ದೃಷ್ಟಿಕೋನ ಒಂದಿರುತ್ತೆ, ರಾಜ್ಯಪಾಲರ ದೃಷ್ಟಿಕೋನನೂ ಒಂದಿರುತ್ತೆ, ಬೇರೆ ಬೇರೆ ಇದ್ದೇ ಇರುತ್ತೆ. ಅನೇಕ ಸಂದರ್ಭದಲ್ಲಿ ಇವತ್ತೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿದೆ, ನಮ್ಮಲ್ಲೂ ಹಿಂದೆನೂ ಕೂಡ ನಡೆದಿದೆ. ಆದ್ರೆ ಕ್ಲಾರಿಫಿಕೇಶನ್ನೇ ಕೇಳಬಾರ್ದು ಅಂತ ನಾವು ರಾಜ್ಯಪಾಲರಿಗೆ ಹೇಳಕ್ಕಾಗತ್ತಾ? ಅಲ್ಲ, ಅದು ಅವರು ನಾನು ಹೇಳ್ದಂಗೆ ಅವರ ದೃಷ್ಟಿಕೋನದಲ್ಲಿ ಆ ರೀತಿ ಹೇಳಿದ್ದಾರೆ. ನಾವು ಆ ರೀತಿ ಯೋಚನೆ ಮಾಡಿಲ್ಲ. ನಮಗೆ ಕೆಲವು ಕಾನೂನುಗಳು ಇದ್ರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಅಂತ ಹೇಳಿ ನಾವು ಇದರಲ್ಲಿ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಮಾಡಿದ್ವಿ. ಅದು ಅಷ್ಟೇ ಇದ್ದಿದ್ರೆ ನಮಗೆ ಅಗತ್ಯನೇ ಇಲ್ವಲ್ಲ. ಅಷ್ಟು ಕನಿಷ್ಠ ಜ್ಞಾನ ಸರ್ಕಾರಕ್ಕಿದೆ ಅಂತ ಅನ್ಕೊಳ್ತೀನಿ ನಾನು. ತುರ್ತು ಪರಿಸ್ಥಿತಿ ಅಂತ ಕೂಡ ಕಳಿಸಿದ್ರು ಕೂಡ ಮತ್ತೆ ಇದನ್ನ ಸ್ಪಷ್ಟನೆ ಕೇಳ್ತಾರೆ ನೋಡೋಣ. ಈಗ ಅವರು ಆ ರೀತಿ ಮಾಡಿದಾಗ ನಾವು ಅದನ್ನ ಸೂಪರ್ಸೀಡ್ ಮಾಡಿ ನಾವೇ ಆರ್ಡಿನೆನ್ಸ್ ಓಡಿಸಕ್ಕಾಗಲ್ವಲ್ಲ. ಅದಕ್ಕೆ ಪ್ರಾವಿಷನ್ ಇಲ್ಲ. ರಾಜ್ಯಪಾಲರೇ ಅಂಕಿತ ಹಾಕ್ಬೇಕು, ಇಲ್ಲಾದ್ರೆ ಸರ್ಕಾರ ನಾವೇ ಮಾಡ್ಕೊಳ್ತಿದ್ವು, ಅವ್ರ ಹತ್ರ ಕಳ್ಸೋದಕ್ಕೆ ಬೇಕಾಗಿಲ್ಲ. ಅದನ್ನ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಅದನ್ನ ನಾನು ಹೇಳೋದು ಈಗಿನ ಆರ್ಡಿನೆನ್ಸ್ ವಿಚಾರದಲ್ಲಿ ಮಾತಾಡೋದು ಅಷ್ಟೇ. ಬಿಲ್ ಮಾಡೋದಕ್ಕೆ ನಾವು ಅವ್ರಿಗೆ ಕೇಳೋದಿಲ್ಲ. ಅವ್ರಿಗೆ